ಅಳ್ಬೇಡಿ, ಬರ್ತಡೇ ಇವತ್ತು ನಿಮ್ದು. ಪ್ಲೀಸ್ ಕಣಿ ಇಲ್ಲೇ ಬಿಟ್ಟೋಗು. ಇಷ್ಟ ಇಲ್ಲ ಅಲ್ಲಪ್ಪ ನಿನ್ಗೆ ಹೋಗೋಕೆ. ಬಂದಾಗ ನಮ್ ನೋಡ್ಬಿಟ್ಟು ಯಾರು ನಾನು ಹೇಳ್ತೀನಿ, ನನ್ನ ಮಗ ಮನೆಗೆ ಬಂದಾಗ ನಂಗೆ ಖುಷಿ ಆಗೈತೆ ಫುಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ಒಂದು ವ್ಲಾಗ್ ಬಂದುಬಿಟ್ಟು ನಾನು ಮತ್ತೆ ರಿಟರ್ನ್ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ 1.5 ಮಂತ್ ಆಗ್ತಾ ಬಂತು ಹುಬ್ಳಿಯಿಂದ ಬೆಂಗಳೂರಿಗೆ ಬಂದು. ಈಗ ರಿಟರ್ನ್ ಮತ್ತೆ ಹುಬ್ಳಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ನಾಮಕರಣ ಟೈಮಲ್ಲಿ ಬೆಂಗಳೂರಿಂದ ಹುಬ್ಳಿಗೆ ಹೋಗಬೇಕಾದ್ರೆ ಅಷ್ಟೊಂದೇನು ಬೇಜಾರಾಗಿರಲಿಲ್ಲ. ಯಾಕಂದರೆ ನಾನು ಮತ್ತೆ ರಿಟರ್ನ್ ನಾಮಕರಣ ಮುಗಿಸ್ಕೊಂಡು ಒಂದು 15 ಡೇಸ್ ಇದ್ಬಿಟ್ಟು ಮತ್ತೆ ಬೆಂಗಳೂರಿಗೆ ಬರೋದಿತ್ತು. ಸೊ ಹಂಗಾಗಿ ನನಗೆ ಅಷ್ಟು ಬೇಜಾರಾಗಿರಲಿಲ್ಲಲ್ಲ, ಮತ್ತೆ ಹೋಗ್ತೀನಿ ಅಂತ ಏನು ಬೇಜಾರಿರಲಿಲ್ಲ. ಸೊ ಇವಾಗ ನಿಜವಾಗ್ಲೂ ತುಂಬಾ ಬೇಜಾರಾಗ್ತಿದೆ ನನಗೆ. ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅಲ್ವಾ, ತವ್ರ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು ಅಂತ ಅಂದರೆ ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗೂ ತುಂಬ ಬೇಜಾರಾಗುತ್ತೆ. ಸೊ ನನ್ನ ಮಗನ ತುಂಬ ಹಚ್ಕೊಂಬಿಟ್ಟಿದ್ರು ಮನೆಯಲ್ಲಿ ವಿಹಾನ್ನ. ಅದು ನನಗೆ ಹೇಳ್ಕೊಳಕ್ಕೂ ಆಗ್ತಿಲ್ಲ, ಅಷ್ಟೊಂದು ಬೇಜಾರಾಗ್ತಿದೆ. ಸೊ ಹೆಣ್ಮಕ್ಳು ಯಾವತ್ತಿದ್ರೂ ಹೋಗಲೇಬೇಕಲ್ವ ಗಂಡನ ಮನೆಗೆ. ಸೊ ಹಂಗಾಗಿ ನಾನು ಸ್ವಲ್ಪ ಕೆಲಸಗಳಿರೋದ್ರಿಂದ ಹೋಗ್ತಾಯಿದ್ದೀನಿ. ಸೊ ನನಗೆ ಇವತ್ತು ಬೆಳಗ್ಗೆ ಒಂದು ನೆನಪಾಯಿತು, ನಮ್ಮ ಅಜ್ಜಿ ಊರಿಗೆ ನಾವು ಚಿಕ್ಕವರಿದ್ದಾಗೆಲ್ಲ ಹೋಗ್ತಾಯಿದ್ವಿ ಹಾಲಿಡೇಸ್ಗೆ. ಮತ್ತು ಏನಾದರೂ ಫಂಕ್ಷನ್ ಇದ್ದಾಗ ನಮ್ಮಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ನಾವು ಬರಲ್ಲ ಅಂತ ಅಂತಿದ್ವಿ. ಆಮೇಲೆ ಅಲ್ಲಿಗೆ ಹೋದ ತಕ್ಷಣ ಸ್ಕೂಲು ಅದು ಇದು ಹೋಗ್ಬಿಟ್ರೆ ಜಲ್ದಿ ಬಿಡಲ್ಲ ನಿಮ್ಮ ಮನೆಯಲ್ಲಿ, ನಾವು ಬರಲ್ಲ ಅಂತ ಇದ್ವಿ. ಆದರೂ ನಮ್ಮಮ್ಮ ಸ್ವಲ್ಪ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ಬಿಡೋರು. ಅಲ್ಲಿ ಹೋಗಿ ಅಜ್ಜಿ ಊರಲ್ಲೆಲ್ಲ ಇದ್ದು ಫಂಕ್ಷನ್ ಮುಗಿಸ್ಕೊಂಡು ಅಥವಾ ಹಾಲಿಡೇಸ್ ಮುಗಿಸ್ಕೊಂಡು ನಾವು ರಿಟರ್ನ್ ಊರಿಗೆ ಹೋಗಬೇಕು ಅಂತ ಇದ್ದರೆ ನಮ್ಮ ಅಜ್ಜಿ ಬಿಡ್ತಾನೇ ಇರಲಿಲ್ಲ ನಮ್ಮನ್ನು. ಅದೆಷ್ಟು ಇದು ಮಾಡಿಬಿಡೋರು ಅಂದರೆ ಇವತ್ತು ಹೋಗುವಂತೆ, ನಾಳೆ ನಾಡಿದ್ದು, ಇವತ್ತು ಶುಕ್ರವಾರ ಹೋಗಂಗಿಲ್ಲ, ಮಂಗಳವಾರ ಹೋಗಂಗಿಲ್ಲ, ಆಮೇಲೆ 7 ಡೇಸ್ ಆಯಿತು ಹೋಗಂಗಿಲ್ಲ, ಹಂಗೆ ಅಂತ ಹೇಳ್ಬಿಟ್ಟು ಇರಿಸ್ಕೊಂಬಿಡೋರು. ಏನಾದರೂ ಒಂದು ರೀಸನ್ ಹೇಳಿ, ಅದಕ್ಕೆ ನಿಮ್ಮ ಊರಿಗೆ ಬರೋಲ್ಲ ನಾವು ಅಂತೇಳಿ ಇದನ್ನು ಮಾಡ್ತಾಯಿದ್ವಿ. ಪಾಪ ಅವರು ಎಷ್ಟು ಬೇಜಾರು ಮಾಡ್ಕೋತಿದ್ರು ಅಂತ ಅಂದರೆ, ನಾವಿರಲ್ಲ ಅಂತ ಅಂದ್ಬಿಟ್ಟು. ನೀವು ಯಾವಾಗಲೂ ಅಷ್ಟೇ ಬಂದರೆ ಒಂದಿನ ಇರ್ತೀರೋ ಹೋಗ್ಬಿಡ್ತೀರಾ ಅಂತ. ಸೊ ಅವರು ಬೇಜಾರು ಅವಾಗ ಮಾಡ್ಕೊತಿದ್ರಲ್ಲ, ನನಗೆ ಇವತ್ತು ಆ್ಯಕ್ಚುಲಿ ಆ ಬೇಜಾರಿಂದ ಅವರೆಷ್ಟು ನೋವಾಗ್ತಿತ್ತು ಅನ್ನೋದು ನನಗೆ ಇವತ್ತು ಗೊತ್ತಾಗ್ತೈತೆ. ಸೊ ನಮ್ಮ ಮನೇಲೂ ಅಷ್ಟೇ ಹೇಳ್ತಿದ್ರು, ನೀನು ಹೋಗ್ಬಿಡು ಬೇಕಾದರೆ ವಿಹಾನ್ ಇಲ್ಲೇ ಬಿಟ್ಟು ಹೋಗು ಅಂತಾರೆ. ಪಾಪ ಅವ್ರನ್ನ ಬಿಟ್ಟು ಹೋಗೋಕ್ಕೂ ನನಗೆ ಆಗಲ್ಲ, ಇವಾಗ ಚಿಕ್ಕವನಲ್ವ ಇನ್ನೂ. ಸೊ ಕರ್ಕೊಂಡು ಹೋಗಲೇಬೇಕು ನಾನು ಜೊತೆಗೆ. ನಮ್ಮ ಮನೇಲಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ರು ಎಲ್ಲರೂ. ಸೊ ನನ್ನ ಈಗ ಬಿಡೋಕ್ಕೆ ನಮ್ಮ ಅಪ್ಪ ನಮ್ಮಮ್ಮ ಬರ್ತಾಯಿದ್ದಾರೆ ಇಲ್ಲಿಂದ. ಸೊ ಇಲ್ಲಿಂದ ಹೊರಡ್ತೀವಿ. ನೈಟ್ 10:30ಗೆ ಹಂಗಿದೆ ಬಸ್ಸು. ಇನ್ನೇನು ಹೇಳೋದು, ನನಗೆ ಬೇಜಾರಾಗ್ತಿದೆ. ಅಫ್ಕೋರ್ಸ್ ಎಲ್ಲ ಹೆಣ್ಮಕ್ಳಿಗಾಗೋದು, ನನಗೂ ಆಗ್ತಿದೆ. ಬಟ್ ಇಷ್ಟು ದಿನ ಇದ್ನಲ್ವ ಅವನು, ಇಷ್ಟು ದಿನ ವಿಹಾನ್ ಹೆಂಗಿದ್ದ ಅಂತ ಅಂದರೆ ಅವನದೇ ಒಂದು ಪ್ರಪಂಚ. ಅವನಷ್ಟೊಂದು ಕಂಡುಹಿಡಿತಾ ಇರಲಿಲ್ಲ ಯಾರನ್ನೂ, ಯಾರು ಕರೆದ್ರೂ ಅವ್ರ ಹತ್ರ ಹೋಗ್ಬಿಡ್ತಾ ಇದ್ದ. ಈಗ ಸ್ವಲ್ಪ ಕಂಡುಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಮನೆಯವ್ರು ಯಾರು, ಹೊರಗ್ನವ್ರು ಯಾರು, ಅವ್ನಿಗೆಲ್ಲ ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅನಿಸುತ್ತೆ. ಯಾರು ಬೇರೆಯವ್ರ ಹತ್ರ ಹೋದರೆ ಅಳ್ತಾನೆ, ಮನೆಯವ್ರ ಹತ್ರ ಹೋದರೆ ಸುಮ್ಮನೆ ಇರ್ತಾನೆ. ಸೊ ಈಗ ಅವನು ಎಲ್ಲಿ ನೆನೆಸ್ಕೊತಾನೋ ಅನ್ನೋದೊಂದು ಭಯ ನನಗೆ. ಬಟ್ ಗೊತ್ತಿಲ್ಲ, 1-2 ದಿನ ನೆನಪಾಗುತ್ತೆ, ಆಮೇಲೆ ಸರಿ ಹೋಗ್ಬೋದು. ಸೊ ಓಕೆ, ಹೋಗೋಣ. ಆ್ಯಕ್ಚುಲಿ ಇವತ್ತು ಸುಷ್ಮಿತಕ್ಕ ಅವರಮ್ಮ ನಮ್ಮ ಮನೆಗೆ ಬಂದಿದ್ದಾರೆ. ಅವ್ರಿಗೆ ಪಾಪುಗೆ ಅವರೇ ಅಲ್ವಾ ಸ್ಟಾರ್ಟಿಂಗ್ ಹುಡ್ದಂಗೆ ನೀರು ಹಾಕಿದ್ದಿದ್ದು. ನಾನು ಹುಬ್ಳಿಯಿಂದ ಅವ್ರಿಗೆ ಇಳ್ಕಲ್ ಸೀರೆ ತೊಗೊಂಬಂದಿದ್ದೆ. ಅವ್ರು ಇಳ್ಕಲ್ ಸೀರೆ ತುಂಬಾ ಇಷ್ಟಪಡ್ತಾರೆ. ಸೊ ಹಂಗಾಗಿ ಅಲ್ಲಿಂದ ತೊಗೊಂಬಂದಿದ್ದೆ. ಇವನಿಗೆ ಹುಟ್ಟಿದಾಗಿಂದ ಅವರೇ ಸ್ನಾನ ಮಾಡಿಸ್ಕೊಡ್ತಾಯಿದ್ರು. ಹಂಗಾಗಿ ಸೀರೆನೂ ತೊಗೊಂಬಂದಿದ್ದೆ. ಅವ್ರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಬಿಟ್ಟು, ಆಂಟಿ ಮನೆಗೆ ಹೋಗ್ತೀನಿ ಅಂತಾಯಿದ್ರು. ಸೊ ಅವ್ರಿಗೂ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಹತ್ರನೇ ಒಂದು ಆಶೀರ್ವಾದ ತಗೊಳ್ಳೋಣ ಅಂತ ಇದ್ದೀನಿ. ಸೊ ಬನ್ನಿ ಹೋಗೋಣ. ಬರ್ತಡೇ ದಿನ ಇವತ್ತು ನನ್ನ ಬರ್ತಡೇ ಬೇರೆ. ಆಂಟಿ ಬರ್ಡೇ ನೋಡಿ, ನನ್ನ ಬರ್ತಡೇ ದಿವಸ ಇವತ್ತು ಕುಂಕುಮ ಕೊಡ್ತಾ ಇದ್ದಾರೆ. ಹ್ಯಾಪಿ ಬರ್ಡೇ ಆಂಟಿ. ಥ್ಯಾಂಕ್ ಯು. ಕುಂಕುಮ ಚಮಕ್ ಮಗುಗೆ ನಾನು ತಲೆ ಸ್ನಾನ ಮಾಡಿಸ್ತಾ ಇದ್ದೆ ಒಂದು ಅದಕ್ಕೆ ಕುಂಕುಮ ಕೊಡ್ತಾ ಇದ್ದೆ, ಸ್ಯಾರಿ ಕೊಡ್ತಾ ಇದ್ದಾರೆ. ಅದು ನನ್ನ ಬರ್ತಡೇ ದಿನ ಬಿದ್ದಿದೆ. ಸುತ್ತಿ ಒಳ ಸುಷ್ಮಿತಾ ಏನು ಹೇಳಿ. ಹಚ್ತೆ
ಏನು ಕಾರಣ ವೋಟಿಂಗ್ ಮಿಲ್ಕ್ ಕಾರ್ಡು ಬೇಗ ಹಾಕಿ ಸ್ವಲ್ಪ ಅಕ್ಕಿ ಕಾಳನ್ನ ಇಡು ಸಿರಿ ತಲೆ ಮೇಲೆ ಹಾಕ್ತಕ್ಕಂತ ಹಣ್ಣು ಕೊಡು ಅದನ್ನ ಇಡು ತಟ್ಟಿ ಇದೇನಿದೆ ಇಡ್ಸ್ಕೊಳಕ್ಕೆ ಆಮೇಲೆ ತಗೊಂಡು ಅಕ್ಕಿ ಕಾಳ ಕಾಂಟಿಗೆ ನಮಸ್ಕಾರ ಎಲ್ಲ ನನ್ನ ಫೇವ್ರೇಟ್ ತಗೊಂಡ್ಬಂದ ಎಲ್ಲ ಬೇಕಾಗಿಲ್ಲ ಪಾಪ ಎಲ್ಲ ತಂದಿದ್ದಾಳೆ ನೋಡಿ ಖುಷಿ ಆಯ್ತು. ಹಂಗ ಮೆಲ್ಲ ಕಾಲು ಕೆಳಗೆ ಮೆಲ್ಕ ಅದು ಗಟ್ಟಿ ಇಡ್ತು ಅಮ್ಮ ಕವರ್ ಕೊಡಮ್ಮ. ಗುಲ್ಲೆಕಾಯಿ 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 ಅಲ್ಲ ಇಲ್ಲ ಕವರ್ ಕೊಡು. ನೋಡಿ ಅದು ಕವರ್ ಕೊಡು. ಇಷ್ಟ ಆಯ್ತಾ ಆಂಟಿ ಕಲರು? ಯಾಕೆ ಅಳ್ಬೇಡಿ, ಬರ್ತಡೆ ಇವತ್ತು ನಿಮ್ದು. ಅಳ್ಬೇಡಿ ಬಿಡಿ, ಯಾಕೆ ಹೇಳ್ತೀರಾ? ಹೆಣ್ಮಕ್ಳದೊಂದು ಗುಂಡೆ ಮನೆ ಗುಂಡೆ ಮನೆ ತುಂಬಾ ಇಷ್ಟ ಇಳ್ಕಲ್ ಸೀರೆ ತಗೊಂಡಾಳೆ. ನನ್ನ ಫೇವ್ರೇಟ್ ಕಲರ್ ತಂದಿದ್ದಾಳೆ. ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ನನಗೊಂದು ಫೋಟೋ ಕಳಿಸ್ತೀನಿ. ಬರ್ತೀರದ ಮಗು ಹುಷಾರು. ಹ್ಞೂ ಆಂಟಿ. ಹ್ಞೂ ಚಿನ್ನಪ್ಪ ಹುಷಾರ್ ಮನೆ. ಬಾಯ್ ಬಾಯ್ ಗುಂಡ್ಯಾ ಗುಂಡ್ಯಾ ಬಾಯ್. ಮಗು ಹುಷಾರಾಗಿ ನೋಡ್ಕೋ. ಕೆಳಗೆ ಬಿಡಬೇಡ ಜಾಸ್ತಿ. ಇನ್ಮೇಲೆ ಕಾಲ್ಗಳು ತವಿಯೋದು ಎಲ್ಲ ಮಾಡ್ತಾನೆ. ಬಿದ್ದೋಗ್ಬಿಟ್ರು ಹುಷಾರ ಆಮೇಲೆ. ಬಾಯ್. ಮಂಗಲಿ ಬಾವ ಚೆನ್ನಾಗಿ ಬಾಳೋ ಗಂಡನ ಮನೇಲಿ ಇನ್ನೊಂದ್ಸತಿ ಒಂದು ಮಗು ಆಗಿ ಹೆಣ್ಣು ಮಗು ಆಗಿ. ಗೋಡಂಬಿ ಬಾಯ್ ಆಂಟಿ. ಬಾಯ್ ಗೋಡಂಬಿ. ಬಾಯ್ ಅಂಕಲ್. ಬಾಯ್ 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 ಗೋಡಂಬಿ ಬಾಯ್. ಬರ್ತೀನಿ. ಬಾಯ್. ಬಾಯ್ ಮಾಡು. ಬಾಯ್ ಮಾಡು. ಬಾಯ್ ಮಾಡು. ಅಯ್ಯೋ ಕೈ ಹಿಡ್ಕೊಂಡು ಡ್ರಿಜ್ಜ ಮಾಡೋಣ. ಡ್ರಿಜ್ಜ ಮಾಡೋಣ. ಡ್ರಿಜ್ಜ ಡ್ರಿಜ್ಜ ಡ್ರಿಜ್ಜ. ಅಯ್ಯೋ 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 ಅಯ್ಯೋ. ಡಿ ಮಾಡಪ್ಪ ಡಿ. ನೀ ಡಿ ಮಾಡು. ಡಿ ಮಾಡು. ಡಿ ಮಾಡು. ಊರ್ ಬಂದ್ಮೇಲೆ ಹೆಂಗಿರ್ತೀರಿ ಅಂತ. ಹೆಂಗಿರೋದಂದ್ರೆ ಏನ್ ಮಾಡೋದು? ಏನೇ ಗುಂಡ ನಿಮ್ಮೂರಿಗೆ ನೀವು ಹೋಗ್ತೀರಲ್ಲಪ್ಪ? ಏನು ನಮ್ಮನೆಗೆ ಇರೋಂದ್ರೆ ಇರ್ತೀರೋ? ಇಲ್ಲ ಇಲ್ಲ ಪುಕ್ಷಾಟೆ ನೀವೆಲ್ಲ ಅಲ್ಲಪ್ಪ. ಪುಕ್ಷಾಟ ಐತಿ, ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಇರ್ತಾನೆ ಅಲ್ಲವ? ಏನ ಅಂತಾರಲ್ಲ ನೈಟ್ ಬರು ಪುಕ್ಸಟ್ಟೆ ಅಂತ. ಇಲ್ಲೇ ಗೊತ್ತಾ? ಇಲ್ಲೇ ಉಂತಾನೆ, ಇಲ್ಲೇ ಮಲಿಕತ್ತಾನೆ. ಇಲ್ಲ ದುರ್ಲಿಂಗೇಶ್ವರ ಅಂದ್ರು ದೊಡ್ಡ ಅವ್ರ ಮಾವನ ಹೆಸರು ರಾಘವೇಂದ್ರಲ್ಲ, ಅದಕ್ಕೂ ನಮ್ಮ ಮನೆ ದೇವ್ರ ಅಂದ. ದೊಡ್ಡ ಮನೆ ದೇವ್ರ, ಇದು ಸಣ್ಣ ಮನೆ ದೇವ್ರ ಅಲ್ಲಪ್ಪ. ಅಲ್ಲಪ್ಪ ಮಾಮ ದೊಡ್ಡ ಮನೆ ದೇವ್ರ, ಇದು ಸಣ್ಣ ಮನೆ ದೇವ್ರ. Dale, Bucci. Bucci. ಡ್ರಿಜಮ್. Hey, mama, mama, bubu, bubu. Go, 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 go. ಡೋರ್ ಐತೆ ಅಪ್ಪ ಹಿಂದೆ. ತಡಿ. Eso. Sorry. ಅಪ್ಪ 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 ಅಪ್ಪ, ಖುಷಿ ಆಯ್ತು ನಿಮ್ಗೆ? ಖುಷಿ? ಅವನಿಗೆ ಮೇಲ್ ಕುಂತ್ರೆ ಖುಷಿ. ಅಪ್ಪ ನಿಂಗೆ ಕೂದ್ಲು ಪಾಪ. ಅಪ್ಪ ಹಿಂದೆ ಡೋರ್ ಐತೆ, ಹುಷಾರು. ಏನ್ ಖುಷಿ ಆಕೈತೆ ಅದಕ್ಕ ಅದ್ ಹೊಡೆದ್ರ ಅಲ್ಲ? ಖುಷಿ. ಸಾಕು ಸಾಕಮ್ಮ, ಹೊಟ್ಟೆ ನಿಂತೈತಿ. ಸಾಕು ಸಾಕು. ಈಗ ಇಳಿಸಿದ್ರು ನೋಡಿ ಹೆಂಗ್ ಹೇಳ್ತಾನ. ಬಾ ಬಾ ಏ ಬಾಮ, ಸಾಕು ಬಾ, ಸಾಕು ಬಾ. ಇಳಿ ಕೆಳಗಡೆ ಇಳಿ. ಬಾಮ ಏನ್ ಅದ ಅಲ್ಲಿ ಒಂದು ಬುರ್ರು ಒಂದು ಬಾ, ಗಾಡಿ ಮ್ಯಾಗ ಕಳ್ಸ. ಬಾ ಗಾಡಿ ಮ್ಯಾಗ ಬಾ. ಬಂದಿರ್ಕೇವ ಬಾಮ ಇಳಿಯೋ ಕೆಳಗಡೆ. ಬಾ. ಕೂದ್ಲ ಕಿತ್ಬಾರ್ದು ತಾತನು.
ಕೂದಲು ತುಂಬಾ ಹೋಗಿದೆ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ನಾ ಕೂದಲದ ಅವ್ನು ಕಿಚ್ಬಿಡು. ಯುಕ್ತ, ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಿಜವಾಗ್ಲು ಪ್ಲೀಸ್ ಕಾಣೆ ಹೋಗ್ಬೇಡ, ಕೈ ಮುಗಿದು ಕೇಳ್ತೀನಿ, ಪ್ಲೀಸ್ ಹೋಗ್ಬೇಡ ಅಂದೆ. ನಾವು ಹೋಗ್ತಿದ್ದೀವಿ. ನಿಂಗೆ ಅರ್ಥ ಆಯ್ತಿಲ್ವಾ? ಸ್ಕೂಲಲ್ಲಿ ಅಷ್ಟೇ ನೆನಪಾಗ್ತಾನ ವಿಹಾನ್ ನಿನ್ಗೆ? ಯಾಕೆ? ಇನ್ನೆಲ್ಲಾದ್ರೂ ಮನೆಗೆ ಬಂದರೆ ನಾನು ವಿಹಾನ್ ಇರ್ತಂಗೆ ತಾನೆ, ಮುದ್ದು ವಿಹಾನ್ ಅಲ್ಲಪ್ಪ. ನನಗೆ ಅದ್ರ ವಿಹಾನ ಇಷ್ಟ. ಏನೋ ಅಂತಿದ್ದಲ್ಲ, ಹೇಳೆ. ಚೆನ್ನಾಗಿ ನೋಡ್ಕಳೆ. ಯಾರನ್ನ? ವಿಹಾನ್ನ ನೋಡ್ಕೊಳ್ಳೋದಲ್ಲಪ್ಪ ನಿಮ್ಮ ಮಮ್ಮಿ. ವಿಹಾನ್ ಅವ್ನು ನೋಡು ಹಚ್ಕೊಂಡೇ ಇಲ್ಲ, ಈಗ ಹಚ್ಬೇಕು ಅವನಿಗೆ. ಹೆಂಗ್ ಕಾಣಿಸ್ತಿದ್ದಾನೆ? ಇಷ್ಟ ಇಲ್ಲ ಅಲ್ಲಪ್ಪ ನಿನ್ಗೆ ಹೋಗಕ್ಕೆ, ಇಷ್ಟ ಇಲ್ಲ ಅಲ್ಲಪ್ಪ ನಿನ್ಗೆ ಹೋಗಕ್ಕೆ, ಬಾ, ಇಷ್ಟ ಇಲ್ಲಲ್ಲಪ್ಪ ನಿನ್ಗೆ. ಬಿಟ್ಟೋಗ್ಲಾ ಅಕ್ಕ, ಬಿಟ್ಟೋಗ್ಲಾ? ಬಿಟ್ಟೋಗು ಪ್ಲೀಸ್, ನಾನು ನೋಡ್ಕೊತೀನಿ. ನನಗೇನು ಟೆನ್ಷನ್ ಇಲ್ಲ. ಕರ್ಕೊಂಡು ಹೋಗಿ ಇವನ್ನ ಬಿಟ್ಟೋಗು. ಇರ್ತೀಯಾ ಬೇಕಂತೇಳು. ಹೇಳೆ ಹೇಳೆ ಹೇಳು. ಹೇಳ್ತಿದ್ದಲ್ಲ ಇಷ್ಟೊತ್ತು ಉಪದೇಶ. ಝೂಮಲ್ಲಿ ಇಲ್ಲ. ನಿನ್ಗೆ ಝೂಮ್ ಅಂದ್ರೆ ಇಷ್ಟ ಇಲ್ಲ ಅಂತಿಟ್ಟಿಲ್ಲ. ಆಕ್ಟಿವ್ ಆಗಿರ್ಸು, ಬರೀ ರೂಮ್ನ ಕರ್ಕೊಂಡು ಹೋಗ್ಬೇಡ. ಆಮೇಲೆ ಅಕ್ಕಪಕ್ಕದ ಮನೆಯವ್ರ ಕೈ ಕೊಡುಕು ಹುಡುಗನ. ಆಮೇಲೆ ಉಳಿಸು, ಮಾಲ್ ಗಿಲಿ ಕರ್ಕೊಂಡು ಹೋಗ್ರಿ. ಆಮೇಲೆ ಜನಗಳ ಮಧ್ಯೆ ಬರೆಯಕ್ ಬಿಡು. ಆಮೇಲೆ ತರ ಮಾಡ್ಬೇಡ. ನಾನೇನ ಮಾಡೀನಿ ನಿನಗೆ? ನಾನೇನ್ ಮಾಡೀನಿ ನಿನಗೆ? ನಮ್ಮ ಮನೆ ತುಂಬಾ ಜನ. ನಾನು ಆಕ್ಚುಲಿ ಜನರ ಮಧ್ಯೆ ಇರಕ್ ಇಷ್ಟಪಡ್ತೀನಿ. ಜನಗಳಿಂದ ದೂರ ಇರಕ್ಕೆ ಇಷ್ಟಪಡ್ತೀನ. ಏನಪ್ಪ ಏನಕ್ಕ ಇವಾಗ ದೂರ ಇರಕ್ ಇಷ್ಟಪಡ್ತಾಳಿಲ್ಲ. ಜನಗಳ ಮಧ್ಯೆನೇ ಇರ್ತೀನಿ ಜಾಸ್ತಿ, ಮನೆಯವರಿಂದ ದೂರ ಇರ್ತೀನಿ. ಹುಬ್ಳಿ ಹೋಯ್ತು, ಹುಬ್ಳಿ. ನೆಕ್ಸ್ಟ್ ಟೈಮ್ ಬಂದಾಗ ನಮ್ ನೋಡ್ಬಿಟ್ಟು ಯಾರು ಆರಾಮದಿರೇನ್ರಿ ಅನ್ಬಿಟ್ಟಿಯಾ? ಏನಪ್ಪಿ ನೆಕ್ಸ್ಟ್ ಟೈಮ್ ಇನ್ನೇನು ನನ್ನ ಮದುವೆ ದೊಡ್ಡವನಾಗ್ಬಿಟ್ಟಿರ್ತಾನ ಅವ್ನು ನೆಕ್ಸ್ಟ್ ಟೈಮ್ ಬರೋಷ್ಟಲ್ಲಿ. ಇನ್ಮೇಲೆ ನಿನ್ ಮೂಗ್ ಕ್ಲೀನ್ ಮಾಡೋರು ಯಾರು? ನೇಲ್ಸ್ ಕಟ್ ಮಾಡೋರು ಯಾರು? ನಿನಗೆ ಇನ್ನೊಂದು ಹೇಳ್ತಿದ್ದೆ ಆದ್ರೆ ಹೇಳಕ್ಕಾಗಲ್ಲ. ಯಾರು? ಮನೆ ಮಾಡ್ಬೇಕು. ನೆಕ್ಸ್ಟ್ ಟೈಮ್ ಬರೋವರೆಗೂ ಉಗುರು ಬಿಟ್ಬಿಡೋಣ. ನಮ್ಮ ಮಮ್ಮಿ ಕಟ್ ಮಾಡಿದ್ದೀನಿ, ಖಾಲಿ ಆಗುತ್ತೆ. ಮೂಗೆಲ್ಲ ಮೂಗು ತೋರಿಸು, ಎಲ್ಲ ತೋರಿಸು ಮೂಗು. ಕ್ಲೀನ್ ಆಗುತ್ತೆ, ಕ್ಲೀನ್ ಆಗೈತೆ. ಬಾಯ್, ಟಾಟಾ. ಬಾ, ಥ್ಯಾಂಕ್ಸ್ ಕೊಡು. ಥ್ಯಾಂಕ್ಸ್ ಕೊಡು ಸನ್ನಿ. ಅಯ್ಯೋ ಬಂಗಾರಿ. ಬಾಯ್, ಟಾಟಾ. ಬಾಯ್ ಅಕ್ಕ. ಬಾ ಬಾಯ್ 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 ಬಾಯ್. ಬಾಯ್. ಹಾಯ್ ಎಲ್ರಿಗೂ. ಆ್ಯಕ್ಚುಲಿ ನಾನು ಬೆಳಗ್ಗೆ ಬಂದೆ, ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ವಿನಯ್ ಬಂದಿದ್ದರು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ. ಸೊ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಮ್ಮತ್ತೆ ಇಡ್ಲಿ ಸಾಂಬಾರೆಲ್ಲ ಮಾಡಿದರು. ಸೊ ಟಿಫನ್ ಮಾಡಿಕೊಂಡು ಈಗ ಒಂದು ಪ್ರಮೋಷನ್ ಇತ್ತು, ಸೊ ಹಂಗಾಗಿ ಹೋಗ್ತಾ ಇದ್ದೆ. ಇವಾಗ ವಿನಯನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ. ಹಂಗೆ ಹೋಗ್ತಾ ದಾರಿಲೇ ನಮಗೆ ಮಠ ಇದೆ. ಸೊ ಸಿದ್ಧಾರೂಢ ಮಠಕ್ಕೆ ಹೋಗಿ ಹಂಗೆ ನಮ್ಮಪ್ಪ ನಮ್ಮಮ್ಮ ಅವ್ರಿಗೆ ಎಲ್ಲ ತೋರಿಸ್ಕೊಂಡು ಪ್ರಮೋಷನ್ ಮುಗಿಸ್ಕೊಂಡು ಮತ್ತೆ ನಾನು ಮನೆಗೆ ಬರ್ತೀನಿ. ಬನ್ನಿ ಮಾತಾಡಲ್ಲ. ಏನು ಮಾತಾಡ? ಹಾಂ ಎಲ್ರಿಗೂ ನಮಸ್ಕಾರ. ಹಾಂ ಎಲ್ರಿಗೂ ನಮಸ್ಕಾರ. ಹಾಂ ನನ್ನ ಹೆಂಡತಿ ನನ್ನ ಮಗ ಮನೆಗೆ ಬಂದಾರ, ನಂಗೆ ಖುಷಿಯಾಗೈತೆ ಫುಲ್. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ನಾನು. ಓಕೆ, ಮಗ ಬರ್ತಾನ ಖುಷಿಗೆ. ಹೆಂಡತಿ ಓಡಲ್ಲ, ಮಗ ನೀವು ಅಷ್ಟೇ ಅಲ್ಲ ಹೆಂಡ್ತೀವಲ್ಲೇ. ಹೌದು. ವಿಯು ಹಾಯ್ ವಿಯು. ಇದನ್ನ ತಂದಿದ್ದು ಡ್ರೆಸ್ ಶಾಂತಮ್ಮ ತಂದಿದ್ದು. ಹಾಂ ಹೇಳು, ಯಾರು ತಂದಿದ್ದು ಡ್ರೆಸ್? ಶಾಂತಮ್ಮಜ್ಜಿ ತಂದಿದ್ದು. ಬೆಂಗಳೂರಜ್ಜಿ. ಬೆಂಗಳೂರಜ್ಜಿ. ಸೊ ಈಗ ಮಠಕ್ಕೆ ಬಂದ್ವಿ, ದರ್ಶನ ತಗೋಬೇಕು ದೇವ್ರದ್ದು. ಎಷ್ಟು ದಿನ ಆಗಿತ್ತು ಬಂದು? ನಾನು ಇತ್ತಾಗೆ ಬಂದಿದ್ದೇನೋ ನೀನು? ಇಲ್ಲ, ಲಾಸ್ಟ್ ಟೈಮ್ ಬಂದಿದ್ದು 15 ದಿನದಿಂದ. ಓಕೆ, ನೀಲ್ದಾಗ ಕಂಪ್ಲೀಟ್.
ಹೋಗ್ತಾರಾ? ಕೊಡನ್ರಿ ಬರುವಂತ ತಡ್ರಿ ಒಳ್ಳೆ. ಹಾಂ ಹೋಗ್ರಿ. ವಾವ್ ಸೂಪರ್. ನೀನು ಹಚ್ಕೋ. ಕುಂದಿರ್ಲಿಲ್ಲ. ಕೊಂದಿರ್ತು, ಹೋಗ್ಲಿ ಬಿಡು, ಚೆನ್ನಾಗಿ. ಸೊ ಕ್ಯೂ ಇದೆ, ಹೋಗಬೇಕು. ದರ್ಶನ ಆಯಿತು. ವಿಭೂತಿ ನೋಡ್ರಿ ಹಿಂಗೆ ಹಚ್ಕೋಣ. ಇವಂದ ಮಸ್ತ್ ಐತೆ. ನಾನು ಇಲ್ಲ ಹಚ್ಕೊಂಡೆ. ನಮ್ಮಪ್ಪ ನಮ್ಮಮ್ಮನ ದರ್ಶನ ಆಗ್ಬಿಟ್ಟೈತೆ ಆಲ್ರೆಡಿ. ಅವರು ಮುಂದೆ ಕೂತಿದ್ರು, ನಮ್ದು ಈಗ ಆಯಿತು. ಅಲ್ಲಿ ಕೂತಾರ. ಆಯ್ತು ವ್ಯೂ ದರ್ಶನ ಆತ. ಆಯ್ತು ಪಪ್ಪ. ವ್ಯೂ ಮಾತಾಡೋ ಮಟ್ಟ ಅಂದ್ರೆ ವ್ಯೂ ಅನ್ನೋದ ಬರೀ. ಸೊ ನೀವು ದರ್ಶನ ಮಾಡ್ಕೊಂಡ್ಬಿಡ್ರಿ. ಪತ್ರ ಹಿಂಗೆ ಮಾಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.